ಸ್ವಿಚ್ ಆನ್ ಮಾಡಿದ ತಕ್ಷಣ ಲೈಟ್ ಹೇಗೆ ಉರಿಯುತ್ತೆ ಅಥವಾ ಕನ್ನಡಿ ಮುಂದೆ ನಿಂತಾಗ ನಮ್ಮ ಪ್ರತಿಬಿಂಬ ಅಷ್ಟು ಕ್ಲಿಯರ್ ಆಗಿ ಹೇಗೆ ಕಾಣಿಸುತ್ತೆ ಅಂತ ಯಾವತ್ತಾದರೂ ಯೋಚನಿಸಿದ್ದೀರಾ? ಅರೆ, ಇದೆಲ್ಲದರ ಹಿಂದೆ ತುಂಬಾ ಸರಳ ಆದರೆ ಅಷ್ಟೇ ಪವರ್ಫುಲ್ ಆದ ಕೆಲವು ಫಿಸಿಕ್ಸ್ ನಿಯಮಗಳಿವೆ. ಬನ್ನಿ, ಇವತ್ತು ನಮ್ಮ ಇಡೀ ಜಗತ್ತನ್ನೇ ಆಳೋ ಆ ಅದ್ಭುತ ನಿಯಮಗಳು ಯಾವುದು ಅಂತ ನೋಡೋಣ. ಹೌದು, ನಮ್ಮ ಸುತ್ತಮುತ್ತ ಇರೋ ಈ ಜಗತ್ತನ್ನಾಳೋ ಆ ಕಾಣದ ನಿಯಮಗಳು ಯಾವುದು? ನಾವು ಬಳಸೋ ಟೆಕ್ನಾಲಜಿಯಿಂದ ಹಿಡಿದು ನಾವು ನೋಡೋ ಬೆಳಕಿನವರೆಗೂ ಪ್ರತಿಯೊಂದರ ಹಿಂದೆನೂ ಕೆಲವು ಮೂಲಭೂತ ಭೌತಶಾಸ್ತ್ರದ ನಿಯಮಗಳು ಕೆಲಸ ಮಾಡ್ತಿರ್ತವೆ. ಈ ನಿಯಮಗಳು ಹೇಗೆಲ್ಲ ಕೆಲಸ ಮಾಡ್ತವೆ ಅಂತ ತಿಳ್ಕೊಳ್ಳೋದೇ ಒಂದು ಮಜಾ ಅಲ್ವಾ? ಸರಿ, ನಮ್ಮ ಈ ಜರ್ನಿಯನ್ನ ಮೊದಲಿಗೆ ಎಲೆಕ್ಟ್ರಿಸಿಟಿ ಮತ್ತೆ ಮ್ಯಾಗ್ನೆಟಿಸಮ್ನ ಆ ಅದೃಶ್ಯ ಪ್ರಪಂಚದಿಂದ ಶುರು ಮಾಡೋಣ. ಒಂದು ಸಣ್ಣ ವೈರ್ ಒಳಗೆ ಅಡಗಿರುವ ಅಗಾಧ ಶಕ್ತಿ ಏನು ಮತ್ತು ಅದು ತನ್ನ ಸುತ್ತ ಹೇಗೆ ಕಾಣದ ಫೀಲ್ಡ್ಗಳನ್ನು ಸೃಷ್ಟಿ ಮಾಡುತ್ತೆ ಅನ್ನೋ ರಹಸ್ಯ ಏನು ಅಂತ ನೋಡೋಣ ಬನ್ನಿ. ಎಲೆಕ್ಟ್ರಿಕ್ ಸರ್ಕ್ಯೂಟ್ಗಳ ಹೃದಯದಲ್ಲೇ ಇರೋದು ಓಮ್ಸ್ನ ನಿಯಮ. ಓಮ್ಸ್ ಲಾ ಅಂತ ಒಂದಿದೆ. ಏನಿದು ಅಂದ್ರೆ ತುಂಬಾ ಸಿಂಪಲ್. ಒಂದು ವೈರ್ನಲ್ಲಿ ವೋಲ್ಟೇಜ್ ಅಂದ್ರೆ ಕರೆಂಟ್ನ ಪ್ರೆಷರ್ ಜಾಸ್ತಿ ಆದಾಗ ಹಾಗೆ ಅದರೊಳಗಿನ ಕರೆಂಟ್ ಫ್ಲೋ ಕೂಡ ಜಾಸ್ತಿ ಆಗುತ್ತೆ. ಹೇಗೆ ಅಂದ್ರೆ, ಒಂದು ಪೈಪ್ನಲ್ಲಿ ನೀರು ಹೋಗುತ್ತೆ ಅನ್ಕೊಳ್ಳಿ. ನೀರಿನ ಪ್ರೆಷರ್ ಜಾಸ್ತಿ ಆದ್ರೆ ನೀರು ಫೋರ್ಸ್ ಆಗಿ ಹೋಗುತ್ತೆ ಅಲ್ವಾ? ಸೇಮ್ ಟು ಸೇಮ್ ಇದು ಎಲೆಕ್ಟ್ರಾನಿಕ್ಸ್ನ ಇ ಇದ್ದ ಹಾಗೆ. ಮನೇಲಿ ಟೋಸ್ಟರ್, ವಾಟರ್ ಹೀಟರ್ ಎಲ್ಲ ಇದೆ ಅಲ್ವಾ? ಅದೇ ಹೇಗೆ ಬಿಸಿ ಆಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಅದೇ ಜೌಲ್ನ ಉಷ್ಣೋತ್ಪಾದನಾ ನಿಯಮದ ಪರಿಣಾಮ. ಒಂದು ವೈರ್ನಲ್ಲಿ ಕರೆಂಟ್ ಹೋದಾಗಲ್ಲ ಹೀಟ್ ಉತ್ಪತ್ತಿಯಾಗುತ್ತೆ. ಎಷ್ಟು ಹೀಟ್ ಬರುತ್ತೆ ಅನ್ನೋದು 3 ವಿಷಯಗಳ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು, ಕರೆಂಟ್ ಎಷ್ಟು ಜಾಸ್ತಿ ಇದೆ ಅನ್ನೋದು. 2, ಆ ವೈರ್ನ ರೆಸಿಸ್ಟೆನ್ಸ್ ಎಷ್ಟು. ಮತ್ತೆ 3, ಎಷ್ಟು ಹೊತ್ತು ಕರೆಂಟ್ ಹರಿಯುತ್ತೆ ಅನ್ನೋದು. ಈ 3 ಜಾಸ್ತಿ ಆದ ಹಾಗೆಲ್ಲ ಹೀಟ್ ಕೂಡ ಜಾಸ್ತಿ ಆಗುತ್ತೆ. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಎಲೆಕ್ಟ್ರಿಸಿಟಿ ಅಂದ್ರೆ ಬರೀ ಹೀಟ್ ಅಷ್ಟೇ ಅಲ್ಲ, ಅದು ತನ್ನ ಸುತ್ತ ಒಂದು ಕಾಣದ ಫೀಲ್ಡನ್ನೇ ಸೃಷ್ಟಿ ಮಾಡುತ್ತೆ. ಇಂಟ್ರೆಸ್ಟಿಂಗ್ ಅಲ್ಲ? ಎಲೆಕ್ಟ್ರಿಸಿಟಿ ಮತ್ತೆ ಮ್ಯಾಗ್ನೆಟಿಸಮ್ ಇವೆರಡೂ ಒಂದಕ್ಕೊಂದು ಬೆಸೆದುಕೊಂಡಿವೆ. ಎಲ್ಲಿ ಕರೆಂಟ್ ಇರುತ್ತೋ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದೇ ಇರುತ್ತೆ. ಅದರ ಡೈರೆಕ್ಷನ್ ತಿಳ್ಕೊಳ್ಳೋಕೆ ಒಂದು ಈಸಿ ಟ್ರಿಕ್ ಇದೆ. ಅದೇ ಬಲಗೈ ಹೆಬ್ಬೆರಳಿನ ನಿಯಮ. ಈಗಲೇ ನಿಮ್ಮ ಬಲಗೈಯನ್ನು ತೆಗೆದು ಹೆಬ್ಬೆರಳನ್ನ ಕರೆಂಟ್ ಹೋಗೋ ದಿಕ್ಕಿನಲ್ಲಿ ಇಟ್ರೆ ಉಳಿದ ಬೆರಳುಗಳು ಯಾವ ಕಡೆ ಸುತ್ಕೊಂಡಿರ್ತವೋ ಅದೇ ಮ್ಯಾಗ್ನೆಟಿಕ್ ಫೀಲ್ಡಿನ ದಿಕ್ಕು. ಸಿಂಪಲ್ ಅಲ್ವಾ? ಆದರೆ ಎಷ್ಟು ಪವರ್ಫುಲ್ ನೋಡಿ. ಸರಿ, ಈಗ ನಮ್ಮತ್ರ ಕರೆಂಟ್ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಇದೆ. ಇವೆರಡೂ ಸೇರಿದಾಗ ಏನಾಗುತ್ತೆ ಗೊತ್ತಾ? ಮ್ಯಾಜಿಕ್ ಅಂದ್ರೆ ಮೋಷನ್, ಚಲನೆ. ಫ್ಲೇಮಿಂಗ್ನ ಎಡಗೈ ನಿಯಮ ಇವೆರಡೂ ಸೇರಿ ಹೇಗೆ ಒಂದು ಫೋರ್ಸನ್ನು ಸೃಷ್ಟಿ ಮಾಡ್ತವೆ ಅಂತ ತೋರಿಸುತ್ತೆ. ಎಡಗೈನ ಮೊದಲು 3 ಬೆರಳುಗಳನ್ನು ಒಂದಕ್ಕೊಂದು 90 ಡಿಗ್ರಿಯಲ್ಲಿಟ್ಕೊಂಡ್ರೆ ತೋರುಬೆರಳು ಮ್ಯಾಗ್ನೆಟಿಕ್ ಫೀಲ್ಡ್, ಮಧ್ಯದ ಬೆರಳು ಕರೆಂಟನ್ನ ದಿಕ್ಕನ್ನು ತೋರಿಸಿದ್ರೆ ಹೆಬ್ಬೆರಳು ಆ ವಸ್ತುವಿನ ಚಲನೆಯ ದಿಕ್ಕನ್ನು ತೋರಿಸುತ್ತೆ. ನಮ್ಮನೇಲೋಡೋ ಫ್ಯಾನ್, ಮಿಕ್ಸಿ ಯಾವ್ದು ಬೇಕಾದ್ರೂ ತಗೊಳ್ಳಿ, ಪ್ರತಿಯೊಂದು ಎಲೆಕ್ಟ್ರಿಕ್ ಮೋಟರ್ ಓಡೋದು ಇದೇ ಪ್ರಿನ್ಸಿಪಲ್ ಮೇಲೆ. ಓಕೆ, ಈಗ ಕರೆಂಟ್ನ ಕಾಣದ ಪ್ರಪಂಚದಿಂದ ಹೊರಗೆ ಬಂದು ನಮಗೆ ಕಾಣೋ ಬೆಳಕಿನ ಪ್ರಪಂಚಕ್ಕೆ ಹೋಗೋಣ. ಲೈಟ್ ಕೂಡ ಸುಮ್ಮನೆ ಹಾಗೆಲ್ಲ ಬರಲ್ಲ. ಅದಕ್ಕೂ ಅದರದೇ ಆದ ಕ್ಲಿಯರ್ ರೂಲ್ಸ್ ಇದೆ. ಅದೇ ರೂಲ್ಸ್ಗಳಿಂದ ನಮ್ಗೀ ಜಗತ್ತು ಕಾಣೋದು. ಲೈಟ್ ಒಂದು ವಸ್ತು ಮೇಲೆ ಬಿದ್ದಾಗ ಅದು ಮೇನ್ ಆಗಿ 2 ಕೆಲಸ ಮಾಡತ್ತೆ. ಒಂದು ರಿಫ್ಲೆಕ್ಷನ್ ಅಂದ್ರೆ ವಾಪಸ್ ಬೌನ್ಸ್ ಆಗೋದು, ಇನ್ನೊಂದು ರಿಫ್ರಾಕ್ಷನ್ ಅಂದ್ರೆ ಬೆಂಡ್ ಆಗೋದು. ಇವೆರಡರ ಹಿಂದೆ ಇರೋ ನಿಯಮ ಏನು ಅಂತ ಈಗ ನೋಡೋಣ. ನಾವು ಕನ್ನಡಿ ಮುಂದೆ ನಿಂತಾಗ ನಮ್ಮ ಮುಖ ಕಾಣಿಸ್ತಾ ಅಲ್ವಾ? ಅದು ಹೇಗೆ ಅಂದ್ರೆ ಈ ರಿಫ್ಲೆಕ್ಷನ್ ನಿಯಮಗಳಿಂದ. ಇದು ತುಂಬಾ ಸಿಂಪಲ್. ಬೆಳಕು ಯಾವ ಆಂಗಲ್ನಲ್ಲಿ ಕನ್ನಡಿ ಮೇಲೆ ಬೀಳುತ್ತೋ ಎಕ್ಸಾಕ್ಟ್ ಅದೇ ಆಂಗಲ್ನಲ್ಲಿ ವಾಪಸ್ ಬರುತ್ತೆ. ಅಂದ್ರೆ ಪತನ ಕೋನ ಮತ್ತು ಪ್ರತಿಫಲನ ಕೋನ ಯಾವಾಗಲೂ ಒಂದೇ ಅಷ್ಟೇ. ಅದಕ್ಕೆ ನಮಗೆ ಅಷ್ಟು ಕ್ಲಿಯರ್ ಆಗಿರೋ ಇಮೇಜ್ ಕಾಣೋದು. ಈಗ ರಿಫ್ರಾಕ್ಷನ್ ನೋಡೋಣ. ಒಂದು ಗ್ಲಾಸ್ ನೀರಲ್ಲಿ ಸ್ಟ್ರಾ ಇಟ್ರೆ ಅದು ಮುರಿದು ಹೋದ ಹಾಗೆ, ಬೆಂಡಾದ ಹಾಗೆ ಕಾಣಿಸುತ್ತೆ ಅಲ್ವಾ? ಯಾಕೆ ಹೀಗೆ? ಅದೇ ವಕ್ರೀಭವನ. ಅಂದ್ರೆ ಲೈಟ್ ಒಂದು ಮೀಡಿಯಂನಿಂದ ಇನ್ನೊಂದು ಮೀಡಿಯಂಗೆ ಅಂದ್ರೆ ಗಾಳಿಯಿಂದ ನೀರಿಗೆ ಹೋದಾಗ ಬೆಂಡ್ ಆಗುತ್ತೆ. ಇದರ ನಿಯಮ ಏನು ಅಂದ್ರೆ ಪತನ ಕಿರಣ, ವಕ್ರೀಭವನ ಕಿರಣ ಮತ್ತೆ ಲಂಬರೇಖೆ 3 ಒಂದೇ ಪ್ಲೇನ್ನಲ್ಲಿರ್ತವೆ ಮತ್ತು ಆ ಬೆಂಡ್ ಆಗೋ ರೇಷಿಯೋ ಯಾವಾಗಲೂ ಕಾನ್ಸ್ಟೆಂಟ್ ಇರುತ್ತೆ. ಇದನ್ನೇ ಸ್ನೆಲ್ಸ್ ಲಾ ಅಂತ ಕರೀತಾರೆ. ಹಾಗಾದ್ರೆ ನೋಡಿ, ಕಣ್ಣಿಗೆ ಕಾಣದ ಕರೆಂಟಿನಿಂದ ಹಿಡಿದು ನಮಗೆ ಕಾಣುವ ಬೆಳಕಿನವರೆಗೂ ನಮ್ಮ ಇಡೀ ರಿಯಾಲಿಟಿಯನ್ನೇ ವಿವರಿಸೋಕೆ ಕೆಲವು ಸಿಂಪಲ್ ಆದ ಎಷ್ಟು ಸುಂದರವಾದ ನಿಯಮಗಳಿವೆ ಅಲ್ವಾ? ನಮ್ಮ ಈ ಬ್ರಹ್ಮಾಂಡ ಎಷ್ಟು ಕಾಂಪ್ಲೆಕ್ಸ್ ಅಂತ ಅನ್ಸಿದ್ರು ಅದರ ಹಿಂದಿರೋ ಈ ನಿಯಮಗಳು ಎಷ್ಟು ಸರಳ ಅನ್ನೋದು ನಿಜಕ್ಕೂ ಒಂದು ಅದ್ಭುತ. ಇವತ್ತು ನಾವು ನೋಡಿದ್ದು ಬ್ರಹ್ಮಾಂಡದ ಕೆಲವು ಬೇಸಿಕ್ ನಿಯಮಗಳನ್ನಷ್ಟೇ. ಆದ್ರೆ ಇದು ಬರೀ ಶುರು ಅಷ್ಟೇ. ಫಿಸಿಕ್ಸ್ ಪ್ರಪಂಚದಲ್ಲಿ ಇನ್ನೂ ಎಷ್ಟೊಂದು ರಹಸ್ಯಗಳು ಬಗೆಹರಿಯೋದಕ್ಕೆ ಕಾಯ್ತಾ ಇವೆ ಅಲ್ವಾ? ಮುಂದಿನ ಬಾರಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಮತ್ತೆ ಸಿಗೋಣ.